ಸೆಷನ್ ಪ್ರಾರಂಭ ಮಾಡುತ್ತೆ ಮುಂಚೆ ನಿಮ್ಮೆಲ್ಲರ ಪರಮ ಪೂಜ್ಯ ಗುರುಗಳು ಪಿತಾಮಹ ಬ್ರಹ್ಮಶ್ರೀ ಪತ್ರಿಜಿ ಗುರುಗಳಿಗೆ ಮತ್ತೆ ಪೂರ್ಣಮಲ ಅಮ್ಮನವ್ರಿಗೆ, ಮಹತಾಸ್ ಫೌಂಡೇಶನ್ ಸಂಸ್ಥಾಪಕರಾದಂತಹ ರಂಗನಾಥ್ ಸರ್ ಮತ್ತೆ ಈ ಟೀಮ್ ಸದಸ್ಯರೆಲ್ಲರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಮೆಡಿಯರ್ ಬಿಸ್ನೆಸ್ ನಾವು ಪ್ರತಿ ತಿಂಗಳು ಕೂಡ ಒಂದೊಂದು ಕಾನ್ಸೆಪ್ಟ್ ಹೇಳ್ತಾ ಬಂದಿದ್ದೀವಿ. ಪತ್ರಿಜಿ ಬಗ್ಗೆ, ಪತ್ರಿಜಿ ಪ್ರಬೋಧನೆಗಳು, ಪತ್ರಿಜಿ ಮೆಸೇಜಸ್, ಕಾನ್ಸೆಪ್ಟ್ಸ್, ಡಿಫ್ರೆಂಟ್. ಸೊ ಅದರಲ್ಲಿ ಇವತ್ತು ಪತ್ರಿಜಿ ನೋಡಿ, ಲಾಕ್ಡೌನ್ ನಿಮಗೆ ಗೊತ್ತಿದೆ, COVID-19 ಆದಾಗ ಲಾಕ್ಡೌನ್. ಆ ಲಾಕ್ಡೌನ್ ಅಲ್ಲಿ ಎಲ್ ಕೇಳಿಸ್ತಾ ಇಲ್ವಾ? ಈಗ ಕೇಳಿಸ್ತೀವಿ ಸರ್. ಸೊ ನಮ್ಗೆ ಲಾಕ್ಡೌನ್ ಟೈಮ್ ಅಲ್ಲಿ ಎಲ್ರೂ ಮನೆಗಿದ್ದು ಹೊರಗಡೆ ಎಲ್ಲೂ ಹೋಗದೆ ಇರ್ತಕ್ಕಂತ ಸಮಯದಲ್ಲಿ ಪತ್ರಿಜಿ ಗುರುಗಳು ಆವಾಗ ಅಲ್ಲಿ ಮನೇಲಿ ಇದ್ಕೊಂಡೆ ಅವರು ಇಷ್ಟು ಜ್ಞಾನ, ಎಂತೆಂತ ಜ್ಞಾನನ ನಮ್ಗೆ ನೀಡ್ತಾ ಬಂದ್ರು ಆ ಲಾಕ್ಡೌನ್ ಟೈಮ್ ಅಲ್ಲಿ. ಮೆಸೇಜಸ್ ಮತ್ತೆ ಕಾನ್ಸೆಪ್ಟ್ ಆ ಸಮಯದಲ್ಲಿ ಹೇಳಿರ್ತಕ್ಕಂತ, ನಾವು ಪ್ರತಿ ತಿಂಗಳನ್ನು ಅವ್ರ ವಿಷಯಗಳು ತಿಳಿತಾ ಹೋಗ ಅಲ್ಲಿ PMC ಚಾನಲ್ ಇಂದ ಬಂದಿದ್ರು ಸಾರ್ ಇರ್ತಕ್ಕಂತ ಮನೆಗೆನೆ ಬಂದು PMC ಮಾಸ್ಟರ್ ನವಕಾಂತ್ ಅಂತ ಕೇಳಿದ್ರು, ಆಧ್ಯಾತ್ಮಿಕತೆಗೆ ನೀವು ಯಾವಾಗ ಬಂದ್ರಿ ಸರ್? ನೀವು ಈ ಆಧ್ಯಾತ್ಮಿಕಕ್ಕೆ ಬರೋದಕ್ಕೆ ಕಾರಣ ಏನು ಅಂತ ಕೇಳಿದಾಗ ಅವಾಗ ಪತ್ರಿಕೆ ಸರ್ ಹೇಳಿದ್ರು, ಮೊದಲು ನನ್ನ ತಂದೆ ತಾಯಿಗಳಿಗೆ ನಾನು ನಮಸ್ಕಾರಗಳನ್ನು ತಿಳಿಸುತ್ತೇನೆ. ಅದೇ ರೀತಿ ಎಲ್ಲರೂ ಕೂಡ ನಮ್ಮ ತಂದೆ ತಾಯಿಗಳಿಗೆ ನಮಸ್ಕಾರ ತಿಳಿಸ್ಬೇಕು. ಯಾಕೆಂದ್ರೆ ಮೊದಲು ನಮ್ಗೆ ಜನ್ಮ ತಗೊಳ್ಳಿಕ್ಕೆ ಆ ತಂದೆ ತಾಯಿಗಳೇ ಕಾರಣ. ಯಾಕೆಂದ್ರೆ ಮಾತೃ ದೇವೋಭವ, ಪಿತೃ ದೇವೋಭವ, ಮತ್ತೆ ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತ ಹೇಳ್ತೀವಿ. ಅಲ್ಲಿ ನಮ್ಗೆ ದೇವ್ರ ರೂಪದಲ್ಲಿ ತಂದೆ ತಾಯಿ ನಮ್ಗೆ ಸಿಗ್ತಾರೆ ಫಸ್ಟ್ ನಾವು ಜನ್ಮ ತಗೋಬೇಕಂತ. ಆದ್ರೆ ಹುಟ್ಟುವುದಕ್ಕೆ ಮುಂಚೆ ನಮ್ಮ ತಂದೆ ತಾಯಿಗಳನ್ನ ನಾವೇ ಸೆಲೆಕ್ಟ್ ಮಾಡ್ಕೊಂಡು ಬರ್ತೀವಿ. ಯಾರು ತಂದೆ ತಾಯಿ ಆಗ್ಬೇಕಂತ ಆ ಸೆಲೆಕ್ಷನ್ ನಮ್ದೆ. ಆದ್ರೆ ನಾವು ಹುಟ್ಟೋದಕ್ಕೆ ನಮ್ಗೆ ನಮ್ ತಂದೆ ತಾಯಿ ಬೇಕು ಅಂದ್ರೆ ನಾವು ಅಂದ್ರೆ ಯಾರು, ಎಷ್ಟೋ ಜನ್ಮಗಳಲ್ಲಿ ನಾವು ಕರ್ಮಗಳನ್ನ ಮಾಡಿ ಎಷ್ಟೋ ಜ್ಞಾನ ಸಂಪಾದನೆ ಮಾಡಿ ಒಂದು ಪ್ರವೃತ್ತಿಯನ್ನ ನಾವು ಹೊಂದಿರ್ತೇವೆ. ಈಗ ತಂದೆ ತಾಯಿಗೆ ಮಕ್ಕಳು ಹುಡ್ತಾರೆ, ಯಾವ ತಂದೆ ತಾಯಿ ಹೊಟ್ಟೆಲ್ ಬೇಕಾದ್ರೆ ಹುಟ್ಟಬಹುದು. ಆದ್ರೆ ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ಇರೋರಿಗೆ ಮಾತ್ರ ನಾವು ಚಾಯ್ಸ್ ಅಂತ ಮಾಡ್ತೀವಿ. ಇವರೇ ಬೇಕು, ಇಂಥ ಸಂದರ್ಭ ಬೇಕು, ಈ ಪರಿಸ್ಥಿತಿನೇ ನಿರ್ಮಾಣ ಆಗ್ಬೇಕು. ಅದೆಲ್ಲ ಕೇಳ್ಕೊಂಡ್ಬಂದ್ರು ನಾವು ಪ್ಲಾನ್ ಪ್ರಕಾರ ಆ ತರ ತಂದೆ ತಾಯಿಗಳನ್ನ ನಾವು ಆಯ್ಕೆ ಮಾಡ್ಕೊಳ್ತೀವಿ. ಆ ಒಂದು ಎಷ್ಟೋ ಜ್ಞಾನ ಸಂಪಾದನೆ ಮಾಡಿ ಆ ಪ್ರವೃತ್ತಿನ ಹೊಂದಲಿಕ್ಕೆ, ಆ ಪ್ರವೃತ್ತಿಗೆ ಅನುಗುಣವಾಗಿ ಇಲ್ಲೇನಾಗುತ್ತಂದ್ರೆ ಉನ್ನತ ಸ್ಥಿತಿಯಲ್ಲಿ ಪ್ರಗತಿ ಹೊಂದೋದಕ್ಕೆ ಹೈಯರ್ ವರ್ಲ್ಡ್ ಗ್ರೇಟ್ ಅಂತ ಹೇಳ್ತಾರೆ. ಆದ್ರೆ ಆ ಹೈಯರ್ ಉನ್ನತ ಲೋಕಗಳಲ್ಲಿ ಜ್ಞಾನ ಪಡೆದು ಪ್ರವೃತ್ತಿ ಹೊಂದಬೇಕಂದ್ರೆ ಈ ಭೂಮಿಗೆ ಬರಬೇಕು. ಆ ಸಿಲೆಬಸ್ ಎಲ್ಲ ಅಲ್ಲಿರುತ್ತೆ. ಆ ಸಿಲೆಬಸ್ ಎಲ್ಲ ಓದ್ಬಿಟ್ಟು ಎಕ್ಸಾಮ್ ಬರೀಕ ಇಲ್ಲಿಗೆ ಬರ್ಬೇಕು. ಭೂಮಿ ಒಂದು ಪಾಠಶಾಲೆ. ಅದಕ್ಕೋಸ್ಕರ ಅಂತ ತಂದೆ ತಾಯಿಗಳನ್ನ ಆರಿಸ್ಕೊಳ್ತೇವೆ ನಾವು. ನಮ್ಗೆ ಬೇಕಾದ ಪ್ರಗತಿ, ನಮ್ಗೆ ಯಾವ ತರ ಗ್ರೋತ್ ಆಗ್ಬೇಕು, ಯಾವ ರೀತಿ ಪರಿಣಿತಿ ಹೊಂದ್ಬೇಕು, ಅದನ್ನ ಬೇಕಾದ ಪರಿಸ್ಥಿತಿಗಳನ್ನ ನಾವೇ ಜನ್ಮ ತಗೊಂಡು ಸೆಲೆಕ್ಟ್ ಮಾಡ್ಕೊಂಡು ಬರ್ತೀವಿ. ನಮ್ಮ ಜನ್ಮ ಪ್ರಣಾಳಿಕೆಗೋಸ್ಕರ ನಾವು ಬರ್ತೀವಿ. ಇಲ್ಲಿ ಬೇರೆ ಯಾರನ್ನೂ ಉದ್ಧಾರ ಮಾಡ್ಲಿಕ್ಕೆ ನಾವು ಬರ್ತಾ ಇಲ್ಲ. ಪ್ರತಿಯೊಬ್ಬರ ಜನ್ಮದಲ್ಲೂ ಆ ಜನ್ಮ ಪ್ರಣಾಳಿಕೆ ಪ್ರಕಾರ ಜನ್ಮ ತಗೋತೀವಿ. ಉನ್ನತ ಲೋಕಗಳಲ್ಲಿ ABCD ಓದಿರ್ತೀವಿ. ಅಷ್ಟು ಓದ್ರೆ ಸಾಲದು. ಮತ್ತೆ ಈ ಕಲಿಯಕ್ಕೆ ನಾವು ಬೇಕಾದ ಪರಿಸ್ಥಿತಿನ ರೆಡಿ ಮಾಡ್ಕೊಂಡು ಇರುವಂತ ತಂದೆ ತಾಯಿಗಳನ್ನ ಆಯ್ಕೆ ಮಾಡ್ಕೊಂಡು ಬರ್ತೀವಿ. ಯಾವ್ದಕ್ಕೆ? ABCD ಆಲ್ರೆಡಿ ಕಲ್ತಿರ್ತೀವಿ. ABCD ಕಲಿಬೇಕಲ್ಲ, ಅದನ್ನ ಕಲಿಲಿಕ್ಕೆ ಮತ್ತೆ ಜನ್ಮ ತಗೊಂಡು ನಾವು ಬರ್ತೀವಿ.
ABCDEFGH ಕಲ್ತ್ರು ಕೂಡ ಅಲ್ಲಿ IJKಗೋಸ್ಕರ ಬರ್ತೀವಿ ನಾವು. ಅಂದ್ರೆ ಈ ಭೂಮಿ ಪಾಠಶಾಲೆ ಅಂತ ಹೇಳಿ ಇಲ್ಲಿ ಪ್ರತಿಯೊಂದು ಕೂಡ ನಾವು ಕಲೀಲಿಕ್ಕೆ ಬರ್ತೀವಿ. ಪ್ರತಿಯೊಬ್ಬರಿಗೂ ಕೂಡ ಒಂದು ಪ್ರಗತಿ, ಉನ್ನತ ಸ್ಥಿತಿ ಅಂತಕ್ಕಂಥದ್ದು ಬೇಕಲ್ವೇ? ಸ್ಕೂಲು ಕಾಲೇಜಸ್ಗೆ ನಾವೆಲ್ಲ ಹೋಗ್ತೀವಿ. ನಮ್ಗೆ ಏನ್ ಮಾಡ್ತಾರ, ವರ್ಷದ ಕೊನೆಯಲ್ಲಿ ಏನ್ ಮಾಡ್ತಾರೆ? ಎಕ್ಸಾಮ್ ಇರ್ತಾರೆ. ಸ್ಕೂಲ್ಗೆ ಹೋಗಿ ಎಲ್ಲ ಕಲಿತೀವಿ, ಟೀಚಿಂಗ್ ಕೇಳ್ತೀವಿ, ಕಾಲೇಜ್ಗೆ ಹೋಗ್ತೀವಿ, ಕೇಳ್ತೀವಿ. ಕೊನೆಗೆ ನಮ್ಗೆ ಇಯರ್ ಎಂಡ್ ಅಲ್ಲಿ ಎಕ್ಸಾಮ್ ಇರ್ತಾರೆ, ಪರೀಕ್ಷೆ ಇರ್ತಾರೆ. ಪರೀಕ್ಷೆ ಅಂತಂದ್ರೆ ಏನು? ಆ ಪರೀಕ್ಷೆ ಯಾವಾಗ ನಾವು ಪರೀಕ್ಷೆನ ಫೇಸ್ ಮಾಡಿದಾಗ ಅವಾಗ ನಮ್ದು ತಪ್ಪು ಒಪ್ಪುಗಳು ಗೊತ್ತಾಗುತ್ತೆ. ಯಾವ್ದ್ರಲ್ಲಿ ಫೇಲ್ ಆಗಿದ್ದೀನಿ, ಯಾವ್ದ್ರನ್ನ ಓದ್ಬೇಕಾಗಿತ್ತು, ಯಾಕೆ ನಾನು ಓದಿಲ್ಲ. ಆ ಫೇಲ್ ಆಗಿರೋದನ್ನ ತಿಳ್ಕೊಂಡು ಮತ್ತೆ ನಾವು ಅದನ್ನು ಕಲಿಕೆ ಪ್ರಯತ್ನ ಪಡ್ತೀವಿ. ಉನ್ನತ ಲೋಕಗಳಲ್ಲಿ ನಾನು ಅವಾಗ ಹೇಳ್ದಂಗೆ ಸ್ಕೂಲು ಕಾಲೇಜಸ್ ಎಲ್ಲ ಇದಾವೆ. ಆದ್ರೆ ಎಕ್ಸಾಮ್ ಬರೆಯಕ್ ಮಾತ್ರ ಭೂಮಿಗೆ ಬರ್ಬೇಕು. ಯಾವ ಸಮಸ್ಯೆ ಎಲ್ಲಿಂದ ಬೇಕಾದ್ರೂ ಬರ್ಬೋದು, ನಮ್ಗೆ ಗೊತ್ತಾಗಲ್ಲ. ಇಲ್ಲಿ ಬಂದ್ಮೇಲೆ ನಾವು ಅಲ್ಲಿ ಕೇಳ್ಕೊಂಡ್ ಬಂದಿರ್ತೀವಿ. ಕೇಳ್ಕೊಂಡ್ ಬಂದು ಇಲ್ಲಿಗೆ ಜ್ಞಾಪ ಇರಲ್ಲ, ನಮ್ಮೆಲ್ಲ ಮರ್ತೋಗ್ಬಿಡ್ತೀವಿ. ನಾನು ಏನ್ ಕೇಳ್ಕೊಂಡ್ ಬಂದಿನ ಕೂಡ ಗೊತ್ತಿರಲ್ಲ. ನಾವು ಅವಾಗ ಬಾಧೆ ಬಿಟ್ಟಿರ್ತೀವಿ, ಅಯ್ಯೋ ನನ್ಗೆ ಕಷ್ಟ ಬಂತು, ಅಯ್ಯೋ ನನ್ಗೆ ಈ ರೀತಿ ಆಯ್ತು. ಸೊ ಯಾಕೆಂದ್ರೆ ಈ ಒಂದು ಸಮಸ್ಯೆಗಳು ಅಂತಕ್ಕಂಥದ್ದು ಅಲ್ಲ ಇದು. ಈ ಯಾವ ಸಮಸ್ಯೆಯಿಂದ ಏನೇನ್ ಬರುತ್ತೋ, ಸಪೋಸ್ ಈಗ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡಿರ್ತೀವಿ ನಾವು. ವೆಹಿಕಲ್ಸ್ ಎಲ್ಲ ಟ್ರಾಫಿಕ್ ಇರುತ್ತೆ. ಆ ಟ್ರಾಫಿಕ್ ಸಿಗಾಕೊಂಡಾಗ ಯಾವ ವೆಹಿಕಲ್ ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ. ಆದ್ರೆ ನಾವು ಸಹನೆಯಿಂದ ಇರ್ಬೇಕಾಗುತ್ತೆ, ಪೇಷನ್ಸ್ ಇಂದ ಇರ್ಬೇಕಾಗುತ್ತೆ. ಯಾವ ಮೂಲಕ ಎಲ್ಲಿಂದ ಬೇಕಾದ್ರೆ ವೆಹಿಕಲ್ಸ್ ಬರಲ್ಲ. ನಮ್ಗೆ ಸಹನೆ ಇಲ್ಲ, ಅರ್ಜೆಂಟ್ ಮಾಡಿದ್ರೆ ನಮ್ಗೆ ನಾವು ತೊಂದರೆ ಅನುಭವಿಸ್ತೀವಿ. ನೋಡಿ, ಇಲ್ಲಿ ಬೆಂಗಳೂರು ಅಂತ ಇದರಲ್ಲಿ ನಗರದಲ್ಲಿ 4 ಅವರ್ಸ್ ಟ್ರಾಫಿಕ್ ಜಾಮ್ ಆಗುತ್ತೆ. 4 ಅವರ್ Yes, sir. ಟ್ರಾಫಿಕ್ ಜಾಮ್ ಆಗುತ್ತೆ. ಫ್ಲೈ ಓವರ್ಗಳೆಲ್ಲ ಕ್ಲೋಸ್ ಆಗುತ್ತೆ. ಅದಕ್ಕೆ ನಮ್ಗೆ ಸಹನೆ ಬೇಕು. ಸಹನೆ ಬೇಕಲ್ವ? ಈ ಸಹನೆಗೋಸ್ಕರವೇ ಈ ಟ್ರಾಫಿಕ್ ನಲ್ಲಿ ಸಿಕ್ಕಿ ಹಾಕೊಳ್ತಾರೆ. ಈ ತರ ಸಿಕ್ಕಿ ಹಾಕೊಂಡು ಆ ಸಹನೆ ಕಲೀಲಂತಾನೆ ಈ ಸಮಸ್ಯೆಗಳು ಬರೋದು. ಸೊ ಟ್ರಾಫಿಕ್ ಅಂದ ತಕ್ಷಣ ನಮ್ಗೆ ಕಷ್ಟ ಬಂತು, ನಮ್ ವೆಹಿಕಲ್ ಇದಾಗ್ಲಿಕ್ಕೆ ಬಂತು ಅಂತಕ್ಕಂಥದ್ದಲ್ಲ. ಅದು ನಮ್ಗೆ ಇದು ಇದ್ರ ಸಹನೆ ಕಲೀಲಿ, ಈ ಸಹನೆ ಮೂಲಕ ಇನ್ನು ಮುಂದೆ ಏನೇನ್ ಕಲಿಬೇಕು ಕಲೀಲಿ ಅಂತಕ್ಕಂಥದ್ದನ್ನ ಬರ್ತದೆ. ಯಾಕಂದ್ರೆ ಹೈಯರ್ ವರ್ಲ್ಡ್ ಅಲ್ಲಿ, ಮೇಲಿನ ಲೋಕಗಳಲ್ಲಿ ಈ ತರ ಟ್ರಾಫಿಕ್ ಜಾಮು, ಟ್ರಾಫಿಕ್ ಜಂಕ್ಷನ್, ಟ್ರೈನು, ಓವರ್ ಬ್ರಿಡ್ಜ್ ಇವೆಲ್ಲ ಇಲ್ಲ ಹೈಯರ್ ವರ್ಲ್ಡ್ ಅಲ್ಲಿ. ಆ ಪ್ರಾಬ್ಲಮ್ ಇರೋದು ಇಲ್ಲೇನೆ. ಯಾಕೆ ಇದಾವೆ ಅಂದ್ರೆ ಯಾವ ರೀತಿ ನಾವು ಇದರಿಂದ ಸಹನೆ ಕಲಿತೀವಿ, ಪೇಷನ್ಸ್ ಕಲಿತೀವಿ. ಆ ಪೇಷನ್ಸ್ಗೋಸ್ಕರ ಅಲ್ಲಿ ಎಲ್ರು ಕೂಡ ಸುಖವಾಗಿ ಇರ್ತಾರೆ. ಯಾವ್ದು ಟೆನ್ಷನ್ ಇಲ್ಲ ಅಲ್ಲಿ, ಯಾವ ಟ್ರಾಫಿಕ್ ಜಾಮ್ ಇಲ್ಲ, ಯಾವ ಟ್ರೈನ್ಗೋಸ್ಕರ ವೇಟ್ ಮಾಡೋದು ಬೇಕಾಗಿಲ್ಲ, ಯಾವ ಟಿಕೆಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅಲ್ಲಿ ಸುಖವಾಗಿರ್ತಾರೆ. ಅಲ್ಲಿ ಸ್ಟಡಿ ಮಾಡಿ ಎಕ್ಸಾಮ್ಗೆ ಬರ್ಬೇಕಾದ್ರೆ ಹಾಗೆ ಬರಲ್ಲ. ಅಲ್ಲಿಂದ ಒಂದು ಕ್ವಶನ್ ಪೇಪರ್ ತರ್ತೀವಿ ನಾವು. ಆ ಕ್ವಶನ್ ಪೇಪರ್ ತಗೊಂಡ್ಬಂದು ಇಲ್ಲಿ ಆನ್ಸರ್ ಬರ್ಲಿಕ್ಕೆ ಬರ್ತೀವಿ. ಅದು ನಾವು ಬರೋ ಟೈಮ್ನಲ್ಲಿ ಒಂದೊಂದ್ಸರಿ ಏನ್ ಮಾಡ್ಬಿಡ್ತೀವಿ, ನನ್ ಕ್ವಶನ್ ಪೇಪರ್ ಬಿಟ್ಬಿಟ್ಟು ಸುತೇಜ ಮೇಡಮ್ ಕ್ವಶನ್ ಪೇಪರ್ ತಗೊಂಡ್ ಬರೆಯಕ್ ಪ್ರಯತ್ನ ಮಾಡ್ತೀನಿ. ಅವಾಗ ಫೇಲ್ ಆಗ್ತೀನಿ. ಯಾಕಂದ್ರೆ ನನ್ ಕ್ವಶನ್ ಪೇಪರ್ ಬೇರೆ, ಅವ್ರ ಕ್ವಶನ್ ಪೇಪರ್. ಒಂದ್ ನಿಮಿಷ, ಮಳೆ ಸ್ಟಾರ್ಟ್ ಆಯ್ತು. ಅವಾಗ ಅಂದ್ರೆ ಈ ಕ್ವಶನ್ ಪೇಪರ್ ಯಾರ್ಯಾರು ಯಾವ ಕ್ವಶನ್ ಪೇಪರ್ ಬೇಕೋ ಅದು ಅವ್ರಿಗೆ ಬಂದಿರುತ್ತೆ. ಅದು ಬಿಟ್ಟು ನಾವು ಬೇರೆ ಕ್ವಶನ್ ಪೇಪರ್ ಬರ್ತಾರೆ, ನಾವು ಫೇಲ್ ಆಗ್ತೀವಿ. ಅದಕ್ಕೆ ಅಲ್ಲಿ ಪುಸ್ತಕಗಳು ಇರ್ತವೆ, ಯಾವ ಪುಸ್ತಕಗಳು ಬೇಕಾದ್ರೆ ಓದ್ಬೋದು ಅಲ್ಲಿ. ಅಂದ್ರೆ ನಾನು ಇವೆಲ್ಲ ಹೇಳ್ತಿರೋದು ನಿಮ್ಗೆ ಎಕ್ಸಾಂಪಲ್, ಇವೆಲ್ಲ ತರ ತಿಳ್ಕೊಬೇಕಂತ. ಹಂಗಂದ ತಕ್ಷಣ ಅಲ್ಲಿ ಲೈಬ್ರರಿ ಇರುತ್ತೆ, ಬುಕ್ ಇರುತ್ತೆ ಅಂತಲ್ಲ. ನಾಲೆಡ್ಜ್ ಅಲ್ಲಿ ಹೊಡಿತೀವಿ, ಆ ಬುಕ್ಸ್ ರೂಪದಲ್ಲಿ ಇರ್ತದೆ. ಬಟ್ ಆನ್ಸರ್ ಮಾತ್ರ ಇದು ಬಂದೇ ಬರಿಬೇಕು. ತಂದೆ, ತಾಯಿ, ಹೆಂಡತಿ, ಮಕ್ಕಳು ಎಲ್ಲರನ್ನೂ ಸೆಲೆಕ್ಟ್ ಮಾಡೋದು ನಾವೇ.
ಆದ್ರೆ ಇಲ್ಲಿ ಬಂದ ಮೇಲೆ ಗೊತ್ತಾಗುತ್ತೆ ನಮ್ಗೆ ಇವರೆಲ್ಲ ಇಲ್ಲಿ ಬಂದಾಗ ಮರ್ತೋಗ್ತೀವಿ. ಯಾವಾಗ ಆಧ್ಯಾತ್ಮಿಕ ಪ್ರಗತಿ ಮಾಡ್ತಾ ಮಾಡ್ತಾ ಧ್ಯಾನ ತಿಳ್ಕೊಳ್ತಾ ನನ್ಗೆಲ್ಲ ಗೊತ್ತಾಗುತ್ತೆ. ಇವರೇ ಯಾಕೆ ನನ್ನ ಹೆಂಡತಿ ಆಗಿದ್ದಾರೆ, ಇವರೇ ಯಾಕೆ ನನ್ನ ಗಂಡ ಆಗಿದ್ದಾನೆ. ಸೊ ಇದೆಲ್ಲ ಕೂಡ ಇದು ಯಾಕೆ ಜನ್ಮ ತಗೊಂಡು ನಾನು ಸ್ಪಿರಿಚುವಲ್ ಆಗಿ ಎಲ್ಲರಿಗೂ ಸಪೋರ್ಟ್ ಮಾಡ್ಬೇಕು. ನೋಡಿ ಈಗ ನಮ್ಮಲ್ಲಿ ಇರ್ತಕ್ಕಂತ ವೈಫ್ ಅಂಡ್ ಹಸ್ಬೆಂಡ್ ಕೂಡ ಆ ಸ್ಪಿರಿಚುವಲ್ ಆಗಿ ನಮ್ಗೆ ಹೆಲ್ಪ್ ಮಾಡಕ್ಕೆ ಬಂದಿದ್ದಾರೆ, ಸಪೋರ್ಟ್ ಮಾಡಕ್ಕೆ ಬಂದಿದ್ದಾರೆ. ಮುಂಚೆ ನಮ್ಗೆ ಧ್ಯಾನ ಮಾಡಕ್ಕೂ ಬಿಡದೇ ಇರೋರು, ಧ್ಯಾನ ಮಾಡ್ಬೇಡ ಅಂತ ಹೇಳೋರು, ಈಗ ಅವರೇ ಹೆಲ್ಪ್ ಮಾಡ್ತಾರೆ, ಅವರೇ ಸಪೋರ್ಟ್ ಮಾಡ್ತಾರೆ. ರ್ಯಾಲಿಗೆ ಹೋಗಿ ಸತ್ಸಂಗ ಮಾಡಿ. ಸೊ ಇದು ಇವಾಗಿಂದಲ್ಲ, ಇದು ನಾವು ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಬಂದಿರ್ತಕ್ಕಂಥವ್ರು. ನೋಡಿ ಇದಕ್ಕೆ ನಾವು ಧ್ಯಾನಕ್ಕೆ ಬಂದ್ಮೇಲೆ ನಿಮ್ಗೆ ಗೊತ್ತಿದೆ ಮ್ಯೂಸಿಕ್ ಕಲಿತೀವಿ ನಾವು. ಇಷ್ಟು ದಿವಸ ನಮ್ಗೆ ಮ್ಯೂಸಿಕ್ ಗೊತ್ತಿಲ್ದಿರೋದು, ಹಾಡು ಹೇಳಕ್ ಗೊತ್ತಿಲ್ದಿರೋದು, ಮ್ಯೂಸಿಕ್ ಬರುತ್ತೆ. ಯಾಕೆಂದ್ರೆ ಅಂತ ತಂದೆ ತಾಯಿಗಳು ಸೆಲೆಕ್ಟ್ ಮಾಡಿರ್ತಾರೆ. ಈಗ ಪತ್ರ ಸರ್ ಸಂಗೀತ ಕಲೀಲಿಕ್ಕೆ ಅವ್ರಮ್ಮ ಕಾರಣ. ಯಾಕೆಂದ್ರೆ ಅವ್ರಮ್ಮ ಸಂಗೀತದಲ್ಲಿ ಒಂದು ಹಾಡುಗಳು ಹೇಳ್ತಾ ಇದ್ರು. ಅದ್ರ ಜೊತೆಗೆ ಅವ್ರ ತಂದೆ ಒಳ್ಳೆ ರ್ಯಾಂಕ್ ಆಫೀಸರ್ ಅದು. ಅದರಿಂದ ಗಾನ ತಿಳಿದ್ರು, ತಾಯಿಯಿಂದ ಮ್ಯೂಸಿಕ್ ತಿಳಿದ್ರು, ಪಿನಾಕಪಾಣಿ ಅಂತ ಅವರಿಂದ ಫ್ಲೂಟ್ ಕಲ್ತಿದ್ರು. ಅಂದ್ರೆ ಇವೆಲ್ಲ ಕೂಡ ಆಲ್ರೆಡಿ ಕನೆಕ್ಟ್ ಆಯ್ತು. ಆ ಸ್ಪಿರಿಚುವಲ್ ಈ ರೀತಿನೇ ಬೆಳಿಬೇಕು ಅಂತ ಅವ್ರ ಪ್ಲಾನ್ ಮಾಡ್ಕೊಂಡು. ಈಗ ನಾನು ಕೂಡ ಈ ಧ್ಯಾನಕ್ಕೆ ಬಂದ್ಮೇಲೆ ಗೊತ್ತಾಯ್ತು, ಸ್ವಲ್ಪ ಸ್ವಲ್ಪ ಹಾಡಕ್ ಶುರು ಮಾಡಿದೆ, ಸ್ವಲ್ಪ ಮ್ಯೂಸಿಕ್ ಇದ್ ಮಾಡಕ್ ಶುರು ಮಾಡಿದೆ. ಇದೆಲ್ಲ ಯಾಕಂತ ನಾನು ನೋಡಿದಾಗ ಈಗಿನ ಜನ್ಮದ ನನ್ನ ತಂದೆ ಹಾರ್ಮೋನಿಯಂ ಮಾಸ್ಟರ್ ಅವರು, ಸಂಗೀತ ಸಂಗೀತ ಮಾಸ್ಟರ್ ಅವರು, ಹಾರ್ಮೋನಿಯಂ ಮಾಸ್ಟರ್. ಎಷ್ಟೋ ಬಯಲ್ ನಾಟಗಳನ್ನ ಆಡಿಸಿದ್ದಾರೆ, ಅವರು ನಿರ್ವಹಿಸಿದ್ದಾರೆ. ಇದು ಇರೋದ್ರಿಂದ ಇವರು ಆ ಸಮಯದಲ್ಲಿದ್ದಾಗ ನಾನು ಹಾಡು ಕಲಿಯೋದಾಗ್ಲಿ ಸಂಗೀತ ಕಲಿಯೋದಾಗ್ಲಿ ಏನ್ ಮಾಡಿಲ್ಲ. ಆದ್ರೆ ಆ ಒಂದು DNA ಅಂತಕ್ಕಂಥದ್ದು ನಮ್ಮಲ್ಲಿ ಇರುತ್ತಲ್ಲ, ಯಾವತ್ತೂ ಕನೆಕ್ಟ್ ಆಗ್ತದೆ. ಸೊ ಹಾಗೆ ನಾವು ಎಲ್ಲಾ ಫ್ರೆಂಡ್ಸ್ಗಳನ್ನ ಭೇಟಿ ಮಾಡ್ತೀವಿ. ಆ ಯಾಕೆ ಭೇಟಿ ಮಾಡಿ ಅದರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಭಾಷೆಗಳು ಕಲಿತೀವಿ, ಡಿಫ್ರೆಂಟ್ ಭಾಷೆಗಳು ಕಲಿತೀವಿ. ನಿಮ್ಗೆ ಗೊತ್ತಿದೆ, ನಾನು ಕೂಡ ಈ ಧ್ಯಾನಕ್ಕೆ ಒಂದರ ವರ್ಷದಲ್ಲಿ ಲ್ಯಾಂಗ್ವೇಜಸ್ ಅಂತ ಗೊತ್ತಿದ್ದಿಲ್ಲ. ಈ ಲ್ಯಾಂಗ್ವೇಜಸ್ ಎಲ್ಲ ನಾವು ಧ್ಯಾನಕ್ಕೆ ಬಂದ್ಮೇಲೆನೆ ಆಟೋಮೆಟಿಕ್ ನಮ್ಗೆ ಬರ್ತಾ ಬರ್ತಾ ಎಲ್ಲ ಕಲ್ತೀವಿ. ಅದೆಲ್ಲ ಹೆಂಗ್ ಕಲಿತೀವಿ ಅಂದ್ರೆ ಪ್ರತಿಯೊಂದು ಕೂಡ ನಾವು ಈ ತರ ಪ್ಲಾನ್ ಮಾಡಿರ್ತೀವಿ. ಭದ್ರಿಜಿ ಗುರುಗಳೇ ನಮ್ ಗುರುಗಳಾಗ್ಬೇಕು, ಭದ್ರಿಜಿ ಹೇಳಿರ್ತಕ್ಕಂಥ ಜ್ಞಾನನ ಎಲ್ಲ ಕಡೆ ನಾವು ತಲುಪಿಸ್ಬೇಕು, ಬೇರೆ ಬೇರೆ ಭಾಷೆಗಳಲ್ಲಿ ಹೇಳ್ಬೇಕು ಅಂತಕ್ಕಂಥ ನಾವು ಪ್ಲಾನ್ ಮಾಡ್ಕೊಂಡ್ ಬಂದ್ಮೇಲೆ ಆ ತರ ಫ್ರೆಂಡ್ಸ್ ಸಿಗ್ತಾರೆ, ಆ ತರ ಕಂಪನಿಗಳು ಸಿಗ್ತವೆ. ಸೊ ಹಾಗಾಗಿ ಇವತ್ತು ಏನೇ ನಿಮ್ಮಲ್ಲಿ ಬದಲಾವಣೆ ಆಗ್ತದೆ ಅಂದ್ರೆ ಆ ತರದನ್ನು ಸೆಲೆಕ್ಟ್ ಮಾಡಿದ್ರೆ ಅವ್ರು ಕನೆಕ್ಟ್ ಆಗ್ತಾರೆ. ನೀವು ಅಂದ್ಕೊಂಡಿದ್ದು ಗೆಲ್ಸು ಎಷ್ಟೋ ಸಾಧನೆ ಮಾಡಿರ್ತಾರೆ ಧ್ಯಾನಕ್ಕೆ ಬಂದಾಗ. ಅದಕ್ಕೆ ಎಲ್ರಿಗೂ ಕೂಡ ಧ್ಯಾನ ಜ್ಞಾನ ಪ್ರಚಾರ ಮಾಡ್ಬೇಕಲ್ವಾ. ಅದಕ್ಕೋಸ್ಕರ ಧ್ಯಾನ ಜಗತ್ತು, ಶಾಖಾರ್ ಜಗತ್ತು, ಪಿರಮಿಡ್ ಜಗತ್ತುಗೋಸ್ಕರ ನಾವೇ ಪತ್ರಿಜಿನ ಹಾಸ್ಕೊಂಡ್ಬಂದಿದ್ದೀವಿ. ಪತ್ರಿಜಿ ನಮ್ಮನ್ನ ಸೆಲೆಕ್ಟ್ ಮಾಡಿ, ಪತ್ರಿಜಿ ನಮ್ಮನ್ನ ಸೃಷ್ಟಿ ಮಾಡ್ಲಿಲ್ಲ. ನಮಗೆ ಪತ್ರಿಜಿ ಬೇಕು, ಅವರಿಂದ ನಾವೆಲ್ಲ ಇದನ್ನ ಸಾಧನೆ ಮಾಡ್ಬೇಕು. ಧ್ಯಾನ ಜಗತ್, ಶಾಖಾರ್ ಜಗತ್, ಪಿರಮಿಡ್ ಜಗತ್ ಅಂತ ಅವ್ರನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ನಾನು ಅವಾಗ ಹೇಳಿದಾಗ ಪತ್ರಿಜಿ ಸರ್ ಕೂಡ ಎಲ್ಲಾ ಭಾಷೆ ಧ್ಯಾನಕ್ಕೆ ಬಂದ್ಮೇಲೆ ಕಲ್ತರು. ಯಾಕಂದ್ರೆ ಎಲ್ಲಾ ದೇಶದಲ್ಲಿ ಕೂಡ ನಾನು ಹೇಳ್ಬೇಕು ಅದನ್ನ, ಇಂಗ್ಲಿಷ್, ಹಿಂದಿ, ಅವರು ಎಷ್ಟೋ ಲ್ಯಾಂಗ್ವೇಜ್ ಅಲ್ಲಿ ಕ್ಲಾಸಸ್ ಎಲ್ಲ ಹೇಳಿದರು, ಆಡಿಯೋಸ್ ಇದಾವ್ರು. ಇವೆಲ್ಲ ಕಲ್ತಿರೋ ಕಾರಣ ಈ ಒಂದು ಜ್ಞಾನನ ಎಲ್ಲ ಕಡೆ ಕಲಿಸ್ಬೇಕು ಅಂತಕ್ಕಂಥದ್ದು. ಸೊ ಅದಕ್ಕೋಸ್ಕರ ನಮಗೂ ಕೂಡ ನಮ್ಗೆ ಭಾಷೆ ಬರಲ್ಲ ಅಂತ ನಾವು ಅನ್ಕೋಬಾರ್ದು. ನಾನು ಈ ಪತ್ರಿಕೆ ಪ್ರಬೋಧನೆಗಳನ್ನ ನಾನು ಎಲ್ರಿಗೂ ತಿಳಿಸ್ಲಿಕ್ಕೆ ರೆಡಿ ಇದ್ದೀನಿ. ನನಗೆ ಯೂನಿವರ್ಸ್ ಹೆಲ್ಪ್ ಮಾಡಿ ಅಂತ ಕೇಳಿದಾಗ ಆ ಭಾಷೆಗಳು ಹುಡ್ಕೊಂಡು ನಿಮ್ಮ ಹತ್ರ ಬರ್ತದೆ. ನೀವು ಅವಾಗ ಭಾಷೆ ಕಲಿತೀರಿ. ಯಾಕೆಂದ್ರೆ
ಕಾಶಿಗೆ ಫ್ಲೈಟ್ ಕಾಶಿಗೆ ಹೋಗ್ಬೇಕು, ವಾರಣಾಸಿಗೆ ಹೋಗ್ಬೇಕು. ಫ್ಲೈಟ್ ಟಿಕೆಟ್ ಸಿಕ್ಕಿಲ್ಲ ಅಂತಂತ ಹಂಗೆ ನಡ್ಕೊಂಡು ಹೋಗ್ತೀವಿ ನಾವು. ಸಿಗ್ಲಿಲ್ಲಪ್ಪ ಅಂತ ನಡ್ಕೊಂಡು ಹೋಗ್ತೀವಿ. ಸ್ವಲ್ಪ ವೇಟ್ ಮಾಡ್ಬೇಕು. ಎಲ್ಲರಿಗೂ ಆ ಟಿಕೆಟ್ ಸಿಗೋವರೆಗೂ ವೇಟ್ ಮಾಡ್ಬೇಕು. ಫ್ಲೈಟ್ ಟಿಕೆಟ್ ಕನ್ಫರ್ಮ್ ಆಗೋವರೆಗೂ ವೇಟ್ ಮಾಡ್ಬೇಕು. ಯಾವುದು ಅರ್ಜೆಂಟ್ ಇಲ್ಲ. ಅದಕ್ಕೆ ಪತ್ರಿಸರ್ ಹೇಳ್ತಾರೆ, ನೋ ಹರ್ರಿ ನೋ ವರ್ರಿ. ನೀವು ಏನ್ ಮಾಡ್ತಿರೋದನ್ನ ದಿ ಬೆಸ್ಟ್ ಮಾಡ್ಬೇಕು. ನೀವು ಮಾಡ್ತಾ ಹೋದಾಗ ಅದೇ ಬರುತ್ತೆ ಎಲ್ಲ ನೀವು ನೋಡ್ಕೊಂಡು. ಅದಕ್ಕೆ ಸ್ವಲ್ಪ ವೇಟ್ ಮಾಡ್ಬೇಕು. ಯಾಕಂದ್ರೆ ತಾಯಿ ಮನೆಯನ್ನೆಲ್ಲ ಸೃಷ್ಟಿ ಮಾಡಿದ್ರೆ, ತಂದೆ ಹೊರಗಿನ ಜ್ಞಾನವನ್ನ ಸೃಷ್ಟಿ ಮಾಡಿ ನಮ್ಗೆ ಆ ಜ್ಞಾನವನ್ನ ತಿಳಿಸ್ತಾನೆ. ಯಾಕಂದ್ರೆ ಇಲ್ಲಿ ಬೋತ್ ಆರ್ ಈಕ್ವಲ್, ಯಾರು ಹೆಚ್ಚು ಯಾರು ಕಮ್ಮಿ ಅಂತ ಇಲ್ಲ. ಆ ರೀತಿ ಇರೋರು ನಮ್ಗೆ ಇಷ್ಟೆಲ್ಲ ಜ್ಞಾನ ಕೊಟ್ಟಿದ್ರೆ ನಾ ನಾವು ಅವ್ರನ್ನ ಸರಿಯಾಗಿ ನೋಡ್ಕೋಬೇಕು. ತಂದೆ ತಾಯಿಗಳನ್ನ ಸರಿಯಾಗಿ ನೋಡ್ಕೋಬೇಕು. ಇವಾಗ ಏನ್ ಮಾಡ್ತಾ ಇದಾರೆ ಅಂದ್ರೆ ಅನಾಥಾಶ್ರಮ, ವೃದ್ಧಾಶ್ರಮ ಇಲ್ಲೆಲ್ಲ ಕಳಿಸ್ತಾ ಇದ್ದಾರೆ. ಯಾಕಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅವ್ರು ನಮ್ಮನ್ನ ಯಾವ ರೀತಿ ಸಾಕಿದ್ರು, ಮತ್ತು ಈ ಸ್ಥಿತಿಗೆ ಕಾರಣ ಯಾರು? ಅವ್ರಲ್ವೇ? ಸೊ ಅಂತಿದ್ದಾಗ ನಮ್ ಜವಾಬ್ದಾರಿ ಏನಿದೆಯೋ ನಾವು ನಮ್ ಜವಾಬ್ದಾರಿನ ಮಾಡ್ಬೇಕು. ಯಾಕಂದ್ರೆ ನಮ್ಮ ಮನೆಗಳಿಗೆ ಯಾವ್ದೋ ಮಾಸ್ಟರ್ ಮೂಲಕ ಅಸ್ಟ್ರಲ್ ಗೈಡ್ಸ್ ಅಂತ, ಈ ಅಸ್ಟ್ರಲ್ ಗೈಡ್ಸ್ ರೂಪದಲ್ಲಿ ಅತಿಥಿಗಳು ಬರ್ತಾರಂತೆ ನಮ್ಮ ಮನೆಗೆ. ಯಾರೋ ಫ್ರೆಂಡ್ಸ್ ಬರ್ತಾರಂತೆ ಏನೋ ನಮ್ಗೆ ಹೇಳಲಿಕ್ಕೆ. ಬುದ್ಧ ಆಗಿರ್ಬೋದು, ಜೀಸಸ್ ಕ್ರೈಸ್ಟ್ ಆಗಿರ್ಬೋದು, ಮಹೋತ್ತರ ಬಾಬಾಜಿ ಆಗಿರ್ಬೋದು, ಇವರೆಲ್ಲ ಕೂಡ ಬಂದು ನಮ್ಗೆ ಏನೋ ಜ್ಞಾನ ನೀಡ್ಲಿಕ್ಕೆ ಗೆಸ್ಟ್ ರೂಪದಲ್ಲಿ ಬರ್ತಾರೆ. ನಾವು ಅವಾಗ ಬಿಡಿಸಲ್ಲ, ಅದನ್ನ ನಾವು ಪಾಠ ಕಲಿಯೋದಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಯಾರಿಂದ ಆದ್ರೂ ಕೂಡ ನಾವು ಪಾಠ ಕಲಿಬೇಕು. ನಾವೇ ಗ್ರೇಟು, ನನ್ಗೆಲ್ಲ ಗೊತ್ತು ಅಂತಕ್ಕಂಥದ್ದನ್ನು ಬಿಡಬೇಕು. ಇಲ್ಲಿ ಅತಿಥಿ ಅಂತಾರೆ. ಅತಿಥಿ ಅಂದ್ರೆ ಏನಂದ್ರೆ ಆ ತಿಥಿ. ತಿಥಿ ಅಂದ್ರೆ ಆ ತಿಥಿ ಅಲ್ಲ, ಸಮಯ ಇಲ್ಲದೆ ಇರ್ತಕ್ಕಂಥದ್ದು. ಅಂದ್ರೆ ಸಮಯ ಹೇಳದೆ ಬರ್ತಕ್ಕಂಥದ್ದು. ಅತಿಥಿ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್. ಅನ್ಎಕ್ಸ್ಪೆಕ್ಟೆಡ್ ಫ್ರೆಂಡ್ಸ್, ಅನ್ಎಕ್ಸ್ಪೆಕ್ಟೆಡ್ ಮನೆಗೆ ಗೆಸ್ಟ್ ಇವರೆಲ್ಲ ಬರ್ತಾರಂತೆ. ಇವ್ರು ಬಂದಾಗ ಯಾಕೆ ಬಂದಿದ್ದಾರೆ ಅಂದ್ರೆ ಏನೋ ನಮ್ಗೆ ತಿಳಿಸ್ಲಿಕ್ಕೆ ಬಂದಿದ್ದಾರೆ. ನೋಡಿ, ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಬಸ್ಸಲ್ಲಿ ಹೋಗ್ತಿರ್ತೀರಿ. ಬಸ್ ಹೋಗ್ತಾ ಇರ್ಬೇಕಾದ್ರೆ ಒಬ್ರು ಪಕ್ಕದಾಗ ಕುಂತಿರ್ತಾರೆ. ಕುಂತಾಗ ಅವರು, ನಾವು ಧ್ಯಾನ ಬಂದಿಲ್ಲ ಅನ್ಕೊಳ್ಳಿ, ಅವ್ರು ಅಲ್ಲಿಂದ ಕುತ್ಕೊಂಡು ನಿಮ್ಗೆ ಧ್ಯಾನ ಮಾಡೋದು ಗೊತ್ತಾ, ಧ್ಯಾನ ಮಾಡಿ, ಧ್ಯಾನದಿಂದ ನಿಮ್ಗೆ ಈ ತರ ಜ್ಞಾನ ಇದೆ, ಅವೆಲ್ಲ ಪಕ್ಕದ ಸೀಟಲ್ಲಿ ಕುತ್ಕೊಂಡು ಹೇಳ್ತಾರೆ. ಅದು ಹೇಳಿದಾಗ ಏನಾಗುತ್ತೆ ಅಂದ್ರೆ ಅದರಿಂದ ನಮ್ಮ ಜೀವನನೇ ಬದಲಾಗುತ್ತೆ. ಅದೇ ರೀತಿನ ಇವತ್ತು ಪತ್ರಿ ಸರ್ ಈ ಧ್ಯಾನ ಇಷ್ಟು ಧ್ಯಾನದಲ್ಲಿ ಮುಂದುವರ್ಲಿಕ್ಕೆ ಕಾರಣ ಅವರು ಸ್ನೇಹಿತ ರಾಮಚಂದ್ರಾರೆಡ್ಡಿ ಅಂತ. ರಾಮಚಂದ್ರಾರೆಡ್ಡಿ ಅವರು, ಅವ್ರಿಗೆ ಬ್ಯಾಕ್ ಪೇನ್, ತುಂಬಾ ಬ್ಯಾಕ್ ಪೇನ್ ಇದ್ದಾಗ ಅವರು ತಮಿಳ್ನಾಡು ಇದಕ್ಕೆ ಹಾಸ್ಪಿಟ್ಲಿಗೆ ಹೋಗಿ ತೋರ್ಸ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಅಲ್ಲಿ ಒಬ್ರು ಬಸ್ಸಲ್ಲಿ ಕುತ್ಕೊಂಡು ಬೇಲೂರು ಅಂತ, ತಮಿಳ್ನಾಡು ಬೇಲೂರು, ಅಲ್ಲಿ ಹೋಗಿ ಬರ್ತಾ ಇರ್ಬೇಕಾದ್ರೆ ಅವ್ರ ಪಕ್ಕದಲ್ಲಿ ಒಬ್ರು ಕುತ್ಕೊಂಡಿದ್ರಂತೆ. ಕುತ್ಕೊಂಡು ನನಗೆ ಬ್ಯಾಕ್ ಪೈನ್ ಇದೆ ಅಂತ ಹೇಳಿದಾಗ ಅವ್ರು ಹೇಳಿದ್ರಂತೆ, ಧ್ಯಾನ ಮಾಡು, ಆನಾಪಾನಸತಿ ಧ್ಯಾನ ಮಾಡು ಅಂತ ಹೇಳ್ಕೊಟ್ರು. ಹೇಳ್ಕೊಟ್ಟಾದ್ಮೇಲೆ ಬಂದು ಒಂದು ವಾರ ಮಾಡಿದರೆ ಗಾನ್, ಆ ಬಾಡಿ ಪೈನೇ ಗಾನ್. ಅವ್ರು ಯಾರಂತ ನೋಡ್ಕೊಂಡಾಗ ಆಮೇಲೆ ಆ ಬುದ್ಧನೇ ಯಾವ್ದೋ ಒಬ್ಬ ಗೆಸ್ಟ್ ರೂಪದಲ್ಲಿ ಬಂದು ಇವ್ನು ಹೇಳಿ ಹೋಗಿದ್ದಾನೆ ರಾಮಚಂದ್ರ ದೇವ್. ಅದಾದ ನಂತರ ನೆಕ್ಸ್ಟ್ ಅವರು ಎಲ್ಲರಿಗೂ ಧ್ಯಾನ ತಿಳಿಸಿ ಇವತ್ತು ಅವ್ರ ಫ್ರೆಂಡ್ಸ್ ರಾಮಚಂದ್ರ ರೆಡ್ಡಿ ಮತ್ತೆ ಪತ್ರಿ ಸಾರು ಇವತ್ತು ಯಾವ ಸ್ಥಿತಿಯಲ್ಲಿ ಇದ್ದಾರೆ ಅಂದ್ರೆ ಅತಿಥಿ ದೇವೋಭವ ಅಂತ. ನಮ್ಮಲ್ಲಿ ಕರೋನಾ ಬಂತು, ಆ ಕರೋನಾ ಟೈಮಲ್ಲಿ ಕೂಡ ಅತಿಥಿ ದೇವೋಭವ. ಆ ಅತಿಥಿ ಏನಾದ್ರು ಬಂದಿಲ್ಲ ಅಂತಂದ್ರೆ ಯಾರು ಧ್ಯಾನಕ್ಕೆ ಬರ್ತಿದ್ದಿಲ್ಲ. ಧ್ಯಾನ ಶುರುವಾಗಿದ್ದೇ ಅವಾಗ, ನೀವು ನೋಡ್ರಿ ಕೋವಿಡ್-19 ಅಲ್ಲಿ ಅವಾಗ ಆದಂತ ಧ್ಯಾನ, ಒಂದು ಜೂಮ್ ಕ್ಲಾಸ್ ಜ್ಞಾನ ಯಾವಾಗನು ಅಲ್ಲಿಂದ ಶುರುವಾಯ್ತು. ಅದಕ್ಕೆ ಅದು ಕೂಡ ಅತಿಥಿ ದೇವೋಭವವೇ. ಆ ಕರೋನಾ ಅಂತಕ್ಕಂಥದ್ದು ಕೂಡ, ಅಂದ್ರೆ ಕರೋನಾ ಅಂತಂದ್ರೆ ಏನು ರೋಗ ಅಂತಂತಾರೆ. ಈ ಹಿಂದಿನಲ್ಲಿ ಕರೋ ಅಂದ್ರೆ ಮಾಡು ಅಂತ, ಕರೋನಾ ಅಂತಂದ್ರೆ ಧ್ಯಾನ ಮಾಡು ಅಂತ. ಧ್ಯಾನ್ ಕರೋ, ಆ ಧ್ಯಾನ್ ಕರೋಗೆ ಕರೋನಾ ಮಾಡ್ಬೋದಲ್ಲ ನೀವು ಅಂತ ಅದ್ ನಾವು ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕೆ ಧ್ಯಾನಕ್ಕೆ ಇವತ್ತು ಎಲ್ಲರೂ ಬಂದಿದ್ದು ಆ ಒಂದು ಕಾರಣದಿಂದಲೇ. ಯಾವುದೇ ಪ್ರಾಬ್ಲಮ್ಸ್ ನಮ್ಗೆ ಬಂದಿದೆ ಅಂದ್ರೆ ಯಾಕೆ ಬಂದಿದೆ ಅಂತ ನಾವು ತಿಳಿಯಬೇಕು. ನಮ್ಗೆ ಆನ್ಸರ್ ನಮ್ಗೆ ಸಿಗುತ್ತೆ. ನಾವು ಅದಕ್ಕೆ ದುಃಖ ಪಡ್ಕೊಂಡಿದ್ದು ಇದು ಯಾಕೆ ಬಂತು ಏನು ಅಂತ ನಾವು ಅದ್ರ ಬಗ್ಗೆ ಗಮನ ಹರಿಸಿಲ್ಲ ಅಂದ್ರೆ ಮತ್ತೆ ಬರ್ತಾರೆ.
ಅದಕ್ಕೆ ಮೂಲ ಕಾರಣ ಯಾಕೆ ಬಂತು ಅಂತ ನಾವು ಆನ್ಸರ್ ನಮ್ಗೆ ಸಿಗುತ್ತೆ. ಯಾಕಂದ್ರೆ ಇದೆಲ್ಲ ಜ್ಞಾನನ ಗೌತಮ ಬುದ್ಧ ಮನೇಲೆ ಅರಮನೇಲಿ ಕುತ್ಕೊಂಡಿದ್ರೆ ಇದೆಲ್ಲ ಗೊತ್ತಾಗ್ತಿದ್ದಿಲ್ಲ. ಒಂದಿನ ಹೊರಗೆ ಹೊರಟು ಬುದ್ಧ, ಅವರು ಸಾರಥಿ ಚೆನ್ನ ಅಂತ ಅವ್ರನ್ನ ಕರ್ಕೊಂಡು ಹೊರಗಡೆ ಹೋದ್ರು. ಹೋಗಿ ನೋಡಿದ್ರಲ್ಲ, ಒಬ್ಬ ವೃದ್ಧ ಇದ್ದ, ವಯಸ್ಸಾದ ವೃದ್ಧ ಇದ್ದ. ಆಮೇಲೆ ಕೇಳ್ತಾನೆ, ಯಾಕೆ ಇಷ್ಟು ವಯಸ್ಸಾಗಿದೆ ಅಂದ್ರೆ, ನಿಮ್ಗೂ ಆಗುತ್ತೆ ಅಂತ ಹೇಳ್ತಾನೆ. ಮತ್ತೆ ಯಾಕೆ ರೋಗಗ್ರಸ್ತನಾಗಿ ಅವ್ನು ನರಳ್ತಾ ಇದ್ದಾನೆ ಅಂದ್ರೆ, ನಮಗೂ ರೋಗ ಬರುತ್ತೆ. ಯಾರು ಸತ್ತಿದಾರಲ್ಲ ಅವ್ರು ಎತ್ ನೋಡ್ತಾರ, ನಾವು ಸಾಯ್ತೀವಿ ಅಂತ. ಇದೆಲ್ಲ ಆ ಸಾರಥಿ ಚೆನ್ನ ಗೌತಮ್ ಬುದ್ಧನಿಗೆ ಹೇಳಿದ್ಮೇಲೆ ಅವಾಗ ತಿಳಿತು, ಓಕೆ, ಇವೆಲ್ಲ ಕೂಡ ಒಂದು ಸ್ಪಿರಿಚುವಲ್ ಎಕ್ಸಾಮ್ಸ್, ಆಧ್ಯಾತ್ಮಿಕ ಪರೀಕ್ಷೆಗಳು. ಈ ಆಧ್ಯಾತ್ಮಿಕ ಪರೀಕ್ಷೆಗಳನ್ನ ನಾವು ಅಟೆಂಡ್ ಮಾಡ್ಲೇಬೇಕು, ಬರೀಲೇಬೇಕು. ಇದು ಶಿಕ್ಷೆ ಅಲ್ಲ, ಶಿಕ್ಷಣ. ನಾವು ಕಲೀಲಿಕ್ಕೆ, ನಾವು ಸೋಲ್ ಲೆಸನ್ಸ್ ಅಂತಾರೆ, ಆ ರೀತಿ. ಯಾವಾಗ ಇದ್ರ ಬಗ್ಗೆ ಅನ್ವೇಷಣೆ ಮಾಡಕ್ ಶುರು ಮಾಡ್ತೀವೋ ಆವಾಗ ದುಃಖದಿಂದ ಹೊರಬರ್ತೀವಿ. ದುಃಖ ಬರುತ್ತೆ, ದುಃಖ ಬರದೆ ಈ ಒಂದು ಇದಕ್ಕೆ ಬರ್ಲಿ ಅಂತ ಅನ್ವೇಷಣೆ ಮಾಡ್ಲಿ, ಧ್ಯಾನ ಸ್ಥಿತಿಗೆ ಬರ್ಲಿ, ಈ ಜ್ಞಾನ ಪಡೀಲಿ ಅಂತ. ಅದನ್ನ ಯಾವಾಗ ನಾವು ಅರ್ಥ ಮಾಡ್ಕೊಂಡಾಗ, ದುಃಖದಿಂದ ಹೊರಗಡೆ ಬಂದಾಗ, ಯಾಕೆಂದ್ರೆ ಇದು ಯಾವಾಗ ನಾವು ಪ್ರಯತ್ನ ಮಾಡಲ್ವೋ, ಅನ್ವೇಷಣೆ ಮಾಡಲ್ವೋ, ಇನ್ವೆಸ್ಟಿಗೇಷನ್ ಮಾಡಲ್ವೋ, ಎಕ್ಸ್ಪೆರಿಮೆಂಟ್ ಮಾಡಲ್ವೋ, ನಮ್ಗೆ ಯಾವ್ದು ನಮ್ಮ ಹತ್ರ ಬರಲ್ಲ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ಈಗ ನೋಡಿ, ನಾನ್ ಮುಂಚೆ ನನಗೆ ತುಂಬಾ ಸ್ಟೇಜ್ ಫಿಯರ್. ಎಲ್ಲಾನು ಹೋಗಿ ಯಾರಾದ್ರೂ ಒಂದ್ 4-5 ಜನ ಎದುರಿಗೆ ನಾನು ಮಾತಾಡ್ಬೇಕಂದ್ರೆ ನನ್ ಮಾತೇ ಹೊರಡ್ತಾ ಇದ್ದಿಲ್ಲ. ಅಲ್ಲಿ ಮಾತಾಡಕ್ ಹೋಗ್ತಾ ಇದ್ದೆ, ಅಲ್ಲಿ ಹೋಗಿ ಸೈಲೆಂಟ್ ಆಗಿ ಇದ್ಬಿಟ್ಟು ಮತ್ತೆ ವಾಪಸ್ ಬಂದ್ಬಿಡ್ತಾ ಇದ್ದೆ. ಸ್ಟೇಜ್ ಫಿಯರ್. ಇದು ಯಾವಾಗ ಇದು ಜೂಮ್ ಸ್ಟಾರ್ಟ್ ಆಯ್ತು, ಅವಾಗ ಫಸ್ಟ್ ನಾನು ಕ್ಲಾಸ್ ಮಾಡ್ಬೇಕಂತ ಹೋದಾಗ 1 ಗಂಟೆ ಮಾಡೋಣ ಅಂತ ಹೋದೆ, ಬರೀ 20 ನಿಮಿಷಕ್ಕೆ ನಾನು ಬಂದ್ಬಿಟ್ಟೆ, ನನ್ನ ಕೈಲಿ ಆಗ್ಲಿಲ್ಲ. ಅಂದ್ರೆ ಎಲ್ಲರೂ ನೋಡಿ ಭಯ ಆಗ್ತಾ ಇದೆ, ಮಾತೇ ಬರ್ತಾ ಇಲ್ಲ. ಈ ರೀತಿ ಅಲ್ಲಿಗೆ ಆ ಭಯ ಬಂತಂತ ಸುಮ್ನೆ ಇರ್ಲಿಲ್ಲ. ನೋಡೋಣ ಏನಿದೆ ಅಂತ ಮಾಡಿದಾಗ ಈಗ ಸಾವಿರಾರು ಜನದ ಎದುರಿಗೆ ನಾನು ನೇರವಾಗಿ ಎಷ್ಟೊತ್ತು ಬೇಕಾದ್ರೆ ಮಾತಾಡೋ ಒಂದು ಧೈರ್ಯ ಬಂದಿದೆ. ಅದು ಬರ್ಲಿಕ್ಕೆ ಕಾರಣ ಈ ಒಂದು ಧ್ಯಾನದಿಂದ ಅನ್ವೇಷಣೆ ಮಾಡುದು, ಪ್ರತಿಯೊಂದು ಎಕ್ಸ್ಪೆರಿಮೆಂಟ್ ಮಾಡುದು. ಇವತ್ತು ನಾನು 8,750ಗಿಂತ ಹೆಚ್ಚಿನ ವಿಡಿಯೋಸ್ನ ನಾನು ಡಿಫ್ರೆಂಟ್ ಲ್ಯಾಂಗ್ವೇಜ್ ಅಲ್ಲಿ ಮಾಡಕ್ಕೆ ಕಾರಣ ಈ ಒಂದು ಧ್ಯಾನ ಶಕ್ತಿ, ಒಂದು ಧೈರ್ಯ, ಆ ಭಯದಿಂದ ಹೊರಗಡೆ ಬಂದಿದೆ. ಅದೇ ರೀತಿ ಪತ್ರಿಜಿ ಗುರುಗೂ ಕೂಡ ಕೋರಮಂಡಲ ಫರ್ಟಿಲೈಸರ್ಸ್ ಅಂತ ಆ ಕಂಪ್ನಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಪ್ರತಿ ಊರ್ಗ್ ಹೋಗೋರಂತೆ. ಆ ಪ್ರತಿ ಊರ್ಗ್ ಹೋಗಿ, ಅಂದ್ರೆ ಆ ಕೋರಮಂಡಲ ಅದನ್ನ ಸ್ಪ್ರೆಡ್ ಮಾಡಕ್ ಹೋಗಿ ಅದ್ರ ಜೊತೆಗೆ ಧ್ಯಾನ ಪ್ರಚಾರನ ಮಾಡೋದು. ನೋಡಿ, ಅಂದ್ರೆ ಅದು ಆ ಕೋರಮಂಡಲ್ ಫರ್ಟಿಲೈಸರ್ಸ್ ಸಿಕ್ಕಿದ್ದು ಇದೇ ಕಾರಣಕ್ಕೋಸ್ಕರ. ಇಲ್ಲಿ ಧ್ಯಾನ ಪ್ರಚಾರ ಮಾಡ್ಲಿ ಅಂತಾನೆ ಸಿಕ್ಕಿದ್ದು. ಯಾಕಂದ್ರೆ ಅವರು ಫ್ರೀಯಾಗಿ ಬಿಟ್ಟಿದ್ರು. ಅವ್ರು ಎಷ್ಟು ದೂರ ಬೇಕಾರೆ ಎಲ್ಲಿಗೆ ಹೋದ್ರು ಕೂಡ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ರಂತ ಕಂಪ್ನಿಯವ್ರು. ಸೊ ಆ ರೀತಿ ಹೋಗಿ ಎಲ್ಲಾರ್ಗು ಸುಮಾರು ಇವತ್ತು ನಾವೆಲ್ಲ ಕೋಟಿಗಟ್ಲೆ ನಾವು ಧ್ಯಾನಿಗಳಾಗಕ್ಕೆ ಕಾರಣ ಅವಾಗ ಕೋರಮಂಡಲ್ ಫರ್ಟಿಲೈಸರ್ಸ್ ಅಲ್ಲಿ ಗುರುಗಳು ಹೋಗಿ ಎಲ್ಲ ಕಡೆ ಪ್ರಚಾರ ಮಾಡಿ ತಿರುಗಿದ್ದಾರೆ. ಪ್ರಚಾರ ಮಾಡಿ ಪ್ರತಿಯೊಬ್ಬರಿಗೂ ಹೇಳ್ಕೊಟ್ಟಿದ್ದಾರೆ. ಹೇಳ್ಕೊಡೋದು ಒಂದೇ ಅಲ್ಲ, ಪ್ರತಿಯೊಬ್ಬರನ್ನು ಕೂಡ ಇವತ್ತು ನಮ್ಮನ್ನ ಈ ಸಹ ಸೃಷ್ಟಿಕರ್ತರನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರನ್ನ ಮಾಸ್ಟರ್ ಆಗಿ ಮಾಡಿದ್ದಾರೆ. ನಿಮ್ಗೆ ಗೊತ್ತಿದೆ, ಇವತ್ತೆಲ್ಲ ನಾವು ಕೂಡ ಯಾರು ಧ್ಯಾನ ಮಾಡಿದ ತಕ್ಷಣ ಅಲ್ಲಿಗೆ ಬಿಡ್ಲಿಲ್ಲ. ಅವ್ರು ಬಿ ಎ ಮಾಸ್ಟರ್, ನೀವು ಮಾಸ್ಟರ್ ನೀವು ಅಂತ ಹೇಳ್ಬಿಟ್ಟು ಆ ಮಾಸ್ಟರ್ನ ರೂಪದಲ್ಲಿ ನಮ್ಗೆ ತಯಾರು ಮಾಡುದು. ಯಾಕಂದ್ರೆ ನಾವು ಪ್ರತಿಯೊಬ್ರು ಕೂಡ ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಜನ್ಮಗಳನ್ನ ನೋಡ್ಕೊಂಡಾಗ ಈಗಿನ ಪರಿಸ್ಥಿತಿ ನಮಗೆ ದುಃಖ ಆಗಲ್ಲ. ಈಗಿನ ನಾವು ತಗೊಂಡಿರ್ತಕ್ಕಂಥ ಪರಿಸ್ಥಿತಿ ಸರಿಯಾಗೇ ಇದೆ, ನಾವು ಇದನ್ನೇ ಬೇಡ್ಕೊಂಡು ಬಂದಿದ್ದೀವಿ, ಅವಾಗ ಅರ್ಥ ಆಗುತ್ತೆ ನಮ್ಗೆ. ಇಲ್ಲ, ಏನಾಗುತ್ತೆ ನಮ್ಗೆ, ನಮ್ಗೆ ನನಗೆ ಯಾಕೆ ಕಷ್ಟ ಬಂತು ಅಂತ ಅದೇ ದುಃಖ ಪಡೋ ಬದಲಾಗಿ, ನಾನು ಅವಾಗ್ಲೇ ಹೇಳ್ದಲ್ಲ ಅನ್ವೇಷಣೆ ಅಂತ, ನಮ್ಮನ್ನ ನಾವು ಚೆಕ್ ಮಾಡ್ಕೊಂಡ್ರೆ ನಮ್ಗೆ ಅರ್ಥ ಆಗುತ್ತೆ ಈಗಿನ ಪರಿಸ್ಥಿತಿ. ಈಗ ಯಾಕೆ ನಾವು ಸಮಸ್ಯೆ ಅಲ್ಲ ಅದು, ಬಟ್ ನಾವೇ ಅದರಿಂದ ಪಾಠ ಕಲೀಲಿಕ್ಕೆ ನಾವು ತಗೊಂಡ್ಬರ್ತೀವಿ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಮಹಾಭಾರತದಲ್ಲಿ ಕುರುಕ್ಷೇತ್ರ ಆದ ನಂತರ ಅಭಿಮನ್ಯುನ ಕೊಂದ್ಬಿಡ್ತಾರೆ. ಅಭಿಮನ್ಯುನ ಕೊಂದ ಚಕ್ರ ಬೇರ್ಸಕ್ ಹೋಗಿ ಅಭಿಮನ್ಯನ ಕೊಂದಾಗ, ಆಮೇಲೆ ಅರ್ಜುನ ಬಂದು ಕೃಷ್ಣನ್ ಕೇಳ್ತಾನೆ, ಕೃಷ್ಣ ನಿನಗೆಲ್ಲ ಗೊತ್ತು, ಅಭಿಮನ್ಯು ಸಾಯೋದು ಗೊತ್ತು, ಹೆಂಗ್ ಹೊರಗಡೆ ತರ್ಬೇಕಂತನೂ ಗೊತ್ತಿತ್ತು,
ಆದ್ರೂ ಕೂಡ ನನಗೆ ನೀನ್ ಹೇಳಲಿಲ್ಲ. ಆಮೇಲೆ ವೇದವ್ಯಾಸರ ಹತ್ರ ಹೋಗ್ತಾನೆ, ವೇದವ್ಯಾಸರ ಹತ್ರನು ಕೇಳ್ತಾನೆ, ಅಳ್ತಾನೆ. ನನಗೆ ನನ್ ಮಗ ನೋಡ್ಬೇಕಾಯ್ತು, ನನ್ ಮಗನ್ನ ಈಗ ಕಳ್ಕೊಂಡ್ಬಿಟ್ಟೆ, ನಾನೇ ಹೋಗಿದ್ರೆ ನಾನೇ ಯುದ್ಧ ಮಾಡ್ತಿದ್ದೆ ಅಂತ ಹೇಳ್ತಾನೆ. ಆವಾಗ ವೇದವ್ಯಾಸ ಹೇಳ್ತಾರೆ, ಸರಿ ನಿಮ್ ಮಗನ್ನ ನೋಡ್ಬೇಕಾ, ಬನ್ನಿ ತೋರಿಸ್ತೀನಿ ಅಂತ. ಅವ್ನು ನೋಡಿದಾಗ ಚಂದ್ರಲೋಕದಲ್ಲಿ ಇರ್ತಾರೆ ಅಭಿಮನ್ಯು. ಆ ಚಂದ್ರಲೋಕಕ್ಕೆ ಕರ್ಕೊಂಡೋಗಿ, ಸರಿ ನಿಮ್ ಮಗನ್ ಕರಿ ಅಂದಾಗ ಅಲ್ಲಿ ಹೋಗಿ ಯಾರಿಗೋ ಸ್ಲಿಪ್ ವರ್ಕ್ ಕಳಿಸ್ತಾರೆ. ಈ ತರ ಅಭಿಮನ್ಯು ಅವ್ರ ತಂದೆ ನಾನು ಅರ್ಜುನ ಅಂತ, ನಾನು ಬಂದಿದ್ದೀನಿ, ನನ್ ಮಗನ್ನ ಕರೀರಿ ಅಂತ ಹೇಳ್ತಾನೆ. ಹೋದಾಗ ಅಭಿಮನ್ಯು ಕೇಳಿದಾಗ ನಿಮ್ ತಂದೆ ಬಂದಿದ್ದಾರೆ ಅಂತ ಅಂತಂದ್ರೆ, ನಮ್ ತಂದೆ ಯಾವ ಜನ್ಮದಲ್ಲಿ ನನ್ನ ತಂದೆ ಆಗಿದ್ರು ಅವರು, ಅವ್ರ ಹೆಸರು ಎಲ್ಲೂ ಕೇಳಿಲ್ಲಲ್ಲ. ಅಂದ್ರೆ ಇದೆಲ್ಲ ಡ್ರಾಮಾ. ನಾವಿಲ್ಲಿ ಡ್ರಾಮಾಕ್ಕೋಸ್ಕರ ಬಂದಿದ್ದು. ಡ್ರಾಮಾ ಮುಗಿದ್ಮೇಲೆ ಅಲ್ಲಿ ಯಾರು ತಂದೆ, ಯಾರು ತಾಯಿ, ಯಾರೂ ಇಲ್ಲ ಅದ್ರಲ್ಲಿ. ಆಮೇಲೆ ನೋಡಿದಾಗ ಅದು ಡ್ರಾಮಾ ಅಂತ ಗೊತ್ತಾದಾಗ ಆವಾಗ ಸುಮ್ಮನಾಗ್ತಾನೆ. ಮತ್ತೆ ಈ ತರನೇ ಆ ಯೋಗಿ ಭವ ಅರ್ಜುನ ಅಂತ ಆ ಕೃಷ್ಣ ಪರಮಾತ್ಮ ಹೇಳಿದ್ಮೇಲೆ ಯೋಗ ಶುರು ಮಾಡ್ತಾನೆ, ಧ್ಯಾನ ಕಲಿತಾನೆ. ಅದು ಮಾಡಿ ಒಂದ್ಸರಿ ಅಸ್ಟ್ರಲ್ ಟ್ರಾವೆಲ್ ಹೋಗ್ಬಿಡ್ತಾನೆ ಅರ್ಜುನ. ಅಸ್ಟ್ರಲ್ ಟ್ರಾವೆಲ್ ಹೋಗಿ ಅಲ್ಲಿ ಊರ್ವಶಿ ಕಾಂಟ್ಯಾಕ್ಟ್ ಮಾಡ್ತಾನೆ. ಆ ಊರ್ವಶಿನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಆ ಊರ್ವಶಿ ಇವ್ರನ್ನ ಮೋಹಿಸ್ಲಿಕ್ಕೆ ಆ ಪ್ರಯತ್ನ ಪಟ್ಟಂತೆ. ಅಂದ್ರೆ ಅವ್ರು ಆಲ್ರೆಡಿ ಎನ್ಲೈಟೆಂಡ್, ಅವರೆಲ್ಲ ಹೈಯರ್ ವರ್ಲ್ಡ್ ಅಲ್ಲಿ ಇರ್ತಕ್ಕಂಥ. ಅವಾಗ ಹೇಳ್ದಾಗ ಅರ್ಜುನ್ ಹೇಳ್ದಂತೆ, ಹಂಗಾಗಲ್ಲ, ಯಾಕೆಂದ್ರೆ ನಮ್ಮ ತಾತನ್ ತಾತ ತಾತನ್ ತಾತ ತಾತನ ಹೆಂಡ್ತಿ ಆಗಿದ್ದೀನಿ ನೀನು ಭೂಮಿ ಮೇಲೆ ಇದ್ದಾಗ ಆ ಊರ್ವಶಿಗೆ. ಹಂಗಾಗಿ ನನಗೆ ಅದು ಇಷ್ಟ ಆಗಲ್ಲ ಅಂತ ಅಂದಂತೆ. ಅದಕ್ಕೆ ಪತ್ರಿ ಸರ್ ಹೇಳ್ತಾರೆ, ಪುರಾಣ ಕೊಡ್ಕ ಅಂತ ಅದ್ ಬೈದ್ರಂತೆ. ಅಂದ್ರೆ ನಾನು ಕೇಳಿದ್ರನ್ನ ನೀನೆ ನೀನ್ ಬರೀ ಪ್ರಾಪಂಚಿಕವಾಗಿ ಯೋಚನೆ ಮಾಡ್ತಾ ಇದ್ವಿ, ಆತ್ಮ ರೀತಿಲಿ ಯೋಚನೆ ಮಾಡಿದಾಗ ಅಲ್ಲಿ ಯಾರು ತಾಯಿ, ಯಾರು ತಾತ, ಯಾರು ಇಲ್ಲ. ಆ ಆತ್ಮ ಸ್ಥಿತಿಯಲ್ಲಿ ಎಲ್ರು ಒಂದೇ. ಇಲ್ಲಿ ಪ್ರಾಪಂಚಿಕ ಬಂದಾಗ, ಶರೀರ ತಗೊಂಡಾಗ ನಾವು ಇವೆಲ್ಲ ಇದ್ ಮಾಡ್ತೀವಿ ಅಂತ ಆ ಊರ್ವಶಿ ಹೇಳಿದಂತೆ. ಅಂದ್ರೆ ಇಲ್ಲಿ ಯಾವುದೇ ಕಲೀಲಿಕ್ಕೆ ಎಲ್ಲ ಗ್ರೇಟೆ. ಇಲ್ಲಿ ಕಲೀಲಿಕ್ಕೆ ಈಗ ನಾವು ಮ್ಯೂಸಿಕ್ ಫ್ಲೂಟ್ ಕಲ್ತಿದೀವಿ. ಆ ಫ್ಲೂಟು ತಬಲಗಿಂತೂ ಜಾಸ್ತಿ, ತಬಲಗಿಂತೂ ಮೃದಂಗ ಜಾಸ್ತಿ, ಇಲ್ಲ ಸಿತಾರ್ ಜಾಸ್ತಿ. ಈ ರೀತಿ ನಾವು ಪ್ರತಿಯೊಂದು ಒಂದೊಂದೇ ಆದ ಅದಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ, ಒಂದೇ ಒಂದೇ ಎನರ್ಜಿ ಇರುತ್ತೆ. ಇಲ್ಲಿ ಪ್ರತಿಯೊಂದನ್ನು ಯಾವುದನ್ನು ನಾವು ಆ ಅದನ್ನ ಅಳಿಬಾರ್ದು. ಎಲ್ಲನೂ ಗ್ರೇಟೆ, ಎಲ್ಲನೂ ಸಂದರ್ಭಕ್ಕೆ ತಕ್ಕಂಗೆ. ಇವ ನೋಡಿ, ಫ್ಲೂಟ್ ಇಲ್ಲ ಅಂದ್ರೆ, ತಬಲ ಇಲ್ಲ ಅಂದ್ರೆ, ಮೃದಂಗ ಇಲ್ಲ ಅಂದ್ರೆ, ಎಲ್ಲಾ ಸೇರಿದ್ರೇನೆ ಅದ್ ಮ್ಯೂಸಿಕ್ ಆಗುತ್ತೆ. ಆ ರೀತಿ ನಮ್ಗೆ ಅದು ಎಲ್ಲವೂ ಕರೆಕ್ಟ್ ಆಗಿ ಇರ್ತದೆ. ನಾವು ಎಷ್ಟೋ ಜನ್ಮದಲ್ಲಿ ಧ್ಯಾನ ಮಾಡಿದೀವಿ, ಇದೇನು ಹೊಸ್ತಲ್ಲ. ನಾವು ಇವಾಗ ಈಗಲೇ ಫಸ್ಟ್ ಟೈಮ್ ಧ್ಯಾನ ಮಾಡಿಲ್ಲ ನಾವು. ಮಮಾತ್ಮ ಸರ್ವಭೂತ ಅಂದ್ರೆ ಎಲ್ಲರೂ ಒಂದೇ, ಒಂದೇ ಸ್ಥಿತಿನೇ. ಯಾವಾಗ ನಾವು ಇವಾಗ ನಾವು ಹೊಸ್ದಾಗಿ ಇವಾಗ ಧ್ಯಾನಕ್ಕೆ ಬಂದ್ವಿ ಅನ್ಕೊಂತೀವಿ, ಮರ್ತಿದೀವಿ ಅದೆಲ್ಲ. ನಾವು ಗತ ಜನ್ಮದಲ್ಲೇ ಈ ಸಾಧನೆ ಮಾಡಿದೀವಿ ಅಂತ. ಪತ್ರಿಜಿ ಅದಕ್ಕೆ ಎಲ್ಲರನ್ನು ಸೇಮ್ ಸಮತತ್ವದಲ್ಲಿ ನೋಡ್ತಾರೆ. ಯಾರು ಸೀನಿಯರ್ ಇಲ್ಲ, ಯಾರು ಜೂನಿಯರ್ ಇಲ್ಲ. ಅವ್ರು ಏನೇ ಯಾರ ಚಿಕ್ಕ ಹುಡುಗ ಕೇಳಿದ್ರು ಕೂಡ ಅವರು ಅಂತ ಒಂದು ಜ್ಞಾನನ ಕೊಡ್ತಾ ಇದ್ರು. ಸೊ ಇಲ್ಲಿ ಎಲ್ಲರೂ ಕೂಡ ಒಂದೇ ಒಂದೇ ಸ್ಥಿತಿ, ಸೇಮ್ ರೆಸ್ಪೆಕ್ಟ್ ಕೊಡ್ತಾ ಇದ್ರು ಪತ್ರಿ ಸರ್. ಸೊ ಈ ರೀತಿ ಆ ಒಂದು ಲಾಕ್ಡೌನ್ ಟೈಮ್ ಅಲ್ಲಿ ಇಂಥ ಎಷ್ಟೋ ವಿಷಯಗಳನ್ನ ಅವರು ಹೇಳ್ತಾ ಬಂದ್ರು. ಹೇಳ್ತಾ ಬಂತು, ಇದನ್ನ ನಾವೆಲ್ಲ ಕೂಡ ಆ ಟೈಮಲ್ಲಿಂದನೇ ನಾವು ಎಷ್ಟೋ ಒಂದು ಎನ್ಲೈಟೆಂಡ್ ಆದ್ವಿ ಅಂತ ಹೇಳ್ಬೋದು ಎಲ್ರು. ಈ ರೀತಿ ಕ್ಲಾಸ್ನ ಪ್ರತಿಯೊಂದನ್ನು ತಪ್ಪದೆ ನೋಡಿ. ನಾನು ಇವತ್ತು ಇಲ್ಲಿಂದ ಧ್ಯಾನ ಮಾಡಿಸಿ, ನಾನು ಸ್ವಲ್ಪ ಆಫೀಸ್ ಅಲ್ಲಿ ಇನ್ನೂ ವರ್ಕ್ ಇತ್ತು, ನಾನು ಹೊರಡ್ತಿದ್ದೀನಿ. ಸೊ ಇದನ್ನ ನೋಡ್ಕೊಂಡು ಏನಾದ್ರೂ ಕೇಳ್ಬೇಕಾ, ಇಲ್ಲಾಂದ್ರೆ ಧ್ಯಾನ ಕೂರಿಸಿದ್ರೆ ಧ್ಯಾನ ಕೂರಿಸ್ತೀನಿ.